ಅಂಧ ಭಕ್ತರು ವರ್ಸಸ್ ಗುಲಾಮರು, ಏನಿದು ಸಮರ? ಮೋದಿ ಸರ್ಕಾರವನ್ನ ಪ್ರಶ್ನಿಸಿದ್ರೆ ದೇಶದ್ರೋಹಿಗಳ. ಬಿಜೆಪಿ ನಾಯಕರ ಸ್ಟ್ರಾಟಜಿ ಹೇಗಿದೆ ನೋಡಿ. ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ, ಹೇಗಿದ್ದೀರಾ ಎಲ್ಲರೂ? ಇವತ್ತು ನಾವು ಪ್ರಚಲಿತದಲ್ಲಿರೋ ಅತ್ಯಂತ ಸೂಕ್ಷ್ಮ ಮತ್ತು ಪ್ರತಿಯೊಬ್ಬ ನಾಗರಿಕನು ಯೋಚಿಸಲೇಬೇಕಾದ ಒಂದು ಪ್ರಮುಖ ವಿಷಯದ ಬಗ್ಗೆ ಚರ್ಚೆ ಮಾಡೋಣ. ಇತ್ತೀಚೆಗೆ ನಿಮ್ಮ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳನ್ನ ಓಪನ್ ಮಾಡಿದ್ರೆ ನಿಮ್ಗೆ ಏನ್ ಕಾಣಿಸುತ್ತೆ? ಒಂದು ಕಡೆ ಅಂಧ ಭಕ್ತರು, ಇನ್ನೊಂದು ಕಡೆ ಗುಲಾಮರು. ಟ್ವಿಟ್ಟರ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್ ಅಥವಾ ವಾಟ್ಸ್ಆಪ್ ಗ್ರೂಪ್ಗಳು. ಎಲ್ಲೇ ಹೋದ್ರೂ ಸರಿ, ಯಾವುದಾದ್ರೂ ಒಂದು ರಾಜಕೀಯ ಅಥವಾ ಸಾಮಾಜಿಕ ಪೋಸ್ಟ್ ಕೆಳಗೆ ಕಮೆಂಟ್ ಸೆಕ್ಷನ್ ತೆಗೆದು ನೋಡಿದ್ರೆ ಸಾಕು, ಅಲ್ಲಿ ನಡೀತಿರೋದು ಶೀತಲ ಸಮರ ನೋಡಿ ನಿಮ್ಗೆ ಶಾಕ್ ಆಗುತ್ತೆ. ಅಲ್ಲ ಮಾರಾಯ್ರೆ, ನಮ್ಮ ದೇಶದ ಜನ ಇಷ್ಟೊಂದು ವಿಭಜನೆಗೊಂಡಿದ್ದಾರಾ ಅನ್ನೋ ಅನುಮಾನ ಕಾಡೋಕೆ ಶುರುವಾಗುತ್ತೆ. ಅಷ್ಟಕ್ಕೂ ಏನಿದು ಸಮಾಚಾರ? ಮೋದಿ ಸರ್ಕಾರವನ್ನಾಗಲಿ ಅಥವಾ ಬಿಜೆಪಿ ನಾಯಕರ ನಿರ್ಧಾರಗಳನ್ನಾಗಲಿ ಯಾರಾದ್ರೂ ಕಟ್ಟು ಪ್ರಶ್ನೆ ಮಾಡಿದ್ರೆ ತಕ್ಷಣ ಅವರಿಗೆ ದೇಶದ್ರೋಹಿ, ಪಾಕಿಸ್ತಾನಿ, ಬಾಂಗ್ಲಾದೇಶಿ ಅಥವಾ ಅರ್ಬನ್ ನಕ್ಸಲ್ ಅನ್ನು ಬ್ರಾಂಡ್ ಹಾಕ್ಬಿಡೋದು. ಇನ್ನೊಂದ್ ಕಡೆ ವಿಪಕ್ಷಗಳ ಪರವಾಗಿ ಧ್ವನಿ ಎತ್ತಿದ್ರೆ ಅಥವಾ ಕಾಂಗ್ರೆಸ್ ನಾಯಕರ ಮಾತುಗಳನ್ನ ಬೆಂಬಲಿಸಿದ್ರೆ ಅವರನ್ನ ಚಮಚಾಗಳು ಅಥವಾ ಗುಲಾಮರು ಅಂತ ಕರೆಯೋದು. ಹಾಗಾದ್ರೆ ಈ ದೇಶದಲ್ಲಿ ಸರ್ಕಾರವನ್ನ ಅಥವಾ ಆಡಳಿತ ವ್ಯವಸ್ಥೆಯನ್ನ ಪ್ರಶ್ನಿಸುವುದೇ ಅಪರಾಧವೇ? ಬಿಜೆಪಿಯನ್ನ ಅಥವಾ ಮೋದಿ ಸರ್ಕಾರವನ್ನ ಬೆಂಬಲಿಸುವವರು ಮಾತ್ರವೇ ನಿಜವಾದ ದೇಶ ಪ್ರೇಮಿಗಳ? ವಿಪಕ್ಷಗಳನ್ನ ಬೆಂಬಲಿಸುವವರೆಲ್ಲ ದೇಶದ್ರೋಹಿಗಳ? ಇಡೀ ಸನ್ನಿವೇಶದ ಹಿಂದೆ ಇರೋ ಬಿಜೆಪಿ ನಾಯಕರ ನರೇಟಿವ್ ಮತ್ತು ರಾಜಕೀಯ ಸ್ಟ್ರಾಟಜಿ ಏನೋ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ತೀರಾ ಸರಳವಾಗಿ ವಿಸ್ತಾರವಾಗಿ ಚರ್ಚೆ ಮಾಡೋಣ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ, ಎಲ್ಲೂ ಸ್ಕಿಪ್ ಮಾಡದೆ ಕೊನೆಯವರೆಗೂ ನೋಡಿ. ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಕೆಂಪು ಬಟನ್ ಕ್ಲಿಕ್ ಮಾಡಿ. ಸ್ನೇಹಿತರೆ, ಮೊದಲು ಒಂದು ಮೂಲಭೂತ ವಿಷಯವನ್ನ ಸ್ಪಷ್ಟಪಡಿಸಿಕೊಳ್ಳೋಣ. ನಮ್ಮ ಭಾರತ ಪ್ರಜಾಪ್ರಭುತ್ವದ ತಾಯಿ ಅಂತೀವಿ. ಇಲ್ಲಿ ನಮಗೆ ಇಷ್ಟ ಬಂದ ಸರ್ಕಾರವನ್ನ ಮತ ಚಲಾಯಿಸಿ ಆಯ್ಕೆ ಮಾಡುವ ಹಕ್ಕು ಜನರಿಗಿದೆ. ಅಂದಮೇಲೆ ಅದೇ ಸರ್ಕಾರ ತಪ್ಪೆಸಗಿದಾಗ, ಭರವಸೆಗಳನ್ನ ಈಡೇರಿಸದೇ ಇದ್ದಾಗ ಅಥವಾ ಜನ ವಿರೋಧಿ ನೀತಿ ತಂದಾಗ ಅದ್ಯಾಕೆ ಹೀಗೆ ಮಾಡುತ್ತಿದ್ದೀರಿ ಅಂತ ಕಟುವಾಗಿ ಪ್ರಶ್ನಿಸುವ ಹಕ್ಕು ಪ್ರತಿಯೊಬ್ಬ ನಾಗರಿಕನಿಗೂ ಇದೆ ಅಲ್ವೇ? ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ದೇಶದಲ್ಲಿ ಏನಾಗ್ತಿದೆ ಗೊತ್ತಾ? ಉದಾಹರಣೆಗೆ ಲಡಾಖ್ನ ಪರಿಸರ ರಕ್ಷಣೆಗಾಗಿ ಮತ್ತು ಅಲ್ಲಿನ ಸ್ಥಳೀಯ ಜನರ ಸಂವಿಧಾನಾತ್ಮಕ ಹಕ್ಕುಗಳಿಗಾಗಿ ಕೊರಿಯುವ ಚಳಿಯಲ್ಲಿ ಸುಮಾರು 20 ದಿನಗಳ ಕಾಲ ಉಪವಾಸ ಸತ್ಯಾಗ್ರಹ ಕುಳಿತಿದ್ರಲ್ವಾ ಪರಿಸರ ಹೋರಾಟಗಾರ ಹಾಗೂ ಮೆಗಸ್ತೆ ಪ್ರಶಸ್ತಿ ವಿಜೇತ ಸೋನಂ ವಾಂಗ್ಚುಕ್. ಅವರನ್ನ ನೆನಪಿಸಿಕೊಳ್ಳಿ. ಆ ಮನುಷ್ಯ ದೇಶದ ಗಡಿ ಭಾಗದ ಪ್ರಕೃತಿ ಮತ್ತು ಜನರ ಭವಿಷ್ಯಕ್ಕಾಗಿ ಧ್ವನಿ ಎತ್ತಿದ್ರೆ ಅವರನ್ನೇ ಸೋಷಿಯಲ್ ಮೀಡಿಯಾದಲ್ಲಿ ವಿದೇಶಿ ಫಂಡ್ ಪಡೆಯುತ್ತಿದ್ದಾರೆ, ದೇಶದ್ರೋಹಿ, ಅಭಿವೃದ್ಧಿ ವಿರೋಧಿ ಶಕ್ತಿ ಅಂತ ಬಿಂಬಿಸುವ ಕುತಂತ್ರ ನಡೀತು. ಇನ್ನ ದೆಹಲಿಯ ಜಂತರ್ ಮಂತರ್ ಅಥವಾ ಬೀದಿಗಳಲ್ಲಿ ನಮ್ಮದೇ ದೇಶದ ಯುವ ವಿದ್ಯಾರ್ಥಿಗಳು ಪ್ರತಿಭಟನೆಗಿಳಿದ್ರೆ ಏನಾಗ್ತಿದೆ ಗೊತ್ತಾ? ದೆಹಲಿಯಲ್ಲಿ ಕೇಂದ್ರ ಸರ್ಕಾರದ ಶಿಕ್ಷಣ ವ್ಯವಸ್ಥೆಯ ಲೋಪಗಳು ಹಾಗೂ ನೀಟ್ ಪರೀಕ್ಷೆಯ ಅಕ್ರಮದ ವಿರುದ್ಧ ವಿದ್ಯಾರ್ಥಿಗಳು ಬೀದಿಗಿಳಿದಾಗ ಇವರ ಮೇಲೆಯೇ ಪೊಲೀಸರು ಮನಸೋ ಇಚ್ಛೆ ಲಾಠಿ ಪ್ರಹಾರ ನಡೆಸಿದ್ರು. ಅಷ್ಟೇ ಅಲ್ಲ, ಶಾಂತಿಯುತವಾಗಿ ಪ್ರತಿಭಟನೆ ನಡೆಸಿದ ಯುವ ಸಮುದಾಯಕ್ಕೆ ಆಂಟಿ ನ್ಯಾಷನಲ್ಸ್, ತುಕಡೆ ಗ್ಯಾಂಗ್, ಸಮಾಜಘಾತುಕ ಶಕ್ತಿಗಳು ಅಂತ ಬೇಕಾಬಿಟ್ಟಿ ಪಟ್ಟ ಕಟ್ಟಲಾಯಿತು. ಇಲ್ಲಿ ನಾವು ಗಂಭೀರವಾಗಿ ಯೋಚಿಸಬೇಕಾದ ಅತ್ಯಂತ ಪ್ರಮುಖ ಅಂಶ ಹೊಂದಿದೆ. ಆ ಪ್ರತಿಭಟನೆ ಮಾಡುತ್ತಿದ್ದ ವಿದ್ಯಾರ್ಥಿಗಳಾದ್ರೂ ಯಾರು? ಅವರು ಬೇರೆ ದೇಶದಿಂದ ಬಂದ ಶತ್ರುಗಳ? ಖಂಡಿತ ಅಲ್ಲ. ಅವರು ನಮ್ಮದೇ ದೇಶದಲ್ಲಿ ನಮಗಾಗಿ ದುಡಿಯುತ್ತಿರುವ ರೈತರು, ಕಾರ್ಮಿಕರು, ಡಾಕ್ಟರ್ಗಳು, ಇಂಜಿನಿಯರ್ಗಳು, ಪೊಲೀಸರು ಮತ್ತು ಪತ್ರಕರ್ತರ ಮಕ್ಕಳಲ್ವಾ? ತಮ್ಮ ಹಕ್ಕು ಮತ್ತು ಭವಿಷ್ಯ ಹಾಳಾಗ್ತಿದೆ ಅಂತ ನ್ಯಾಯ ಕೇಳಲು ಬಂದ್ರೆ ಅವರ ಮೇಲೆ ಪೊಲೀಸ್ ಬಲಪ್ರಯೋಗ ಮಾಡಿ ಅವರನ್ನೇ ದೇಶದ ದುಶ್ಮನ್ಗಳಂತೆ ಬಿಂಬಿಸುವುದು ಯಾವ ಸೀಮೆಯ ನ್ಯಾಯ? ಈಗ ಬಿಜೆಪಿ ನಾಯಕರ ರಾಜಕೀಯ ಸ್ಟ್ರಾಟಜಿ ಮತ್ತು ಮಾಧ್ಯಮಗಳ ಪಾತ್ರದ ಬಗ್ಗೆ ಮಾತನಾಡೋಣ. ನಾವು ದೇಶವನ್ನ ಕಾಂಗ್ರೆಸ್ ಮುಕ್ತ ಮಾಡ್ತೇವೆ, ಪ್ರತಿಯೊಂದು ರಾಜ್ಯದಲ್ಲೂ ಕೇಸರಿ ಬಾವುಟ ಹಾರಿಸುತ್ತೇವೆ ಅಂತ ಬಿಜೆಪಿ ನಾಯಕರು ಪದೇ ಪದೇ ಸಾರ್ವಜನಿಕವಾಗಿ ಹೇಳುತ್ತಿರುತ್ತಾರೆ. ರಾಜಕೀಯ ಪಕ್ಷವಾಗಿ ತನ್ನ ವ್ಯಾಪ್ತಿಯನ್ನ ಬೆಳೆಸಿಕೊಳ್ಳೋದು ತಪ್ಪಲ್ಲ. ಆದ್ರೆ ಇಡೀ ದೇಶವೇ ಬಿಜೆಪಿಯ ಬೆನ್ನಿಗಿದೆ. ಬಿಜೆಪಿಯನ್ನ ವಿರೋಧಿಸುವ ಪ್ರತಿಯೊಬ್ಬನು ದೇಶ ವಿರೋಧಿ ಅನ್ನೋ ವಾತಾವರಣವನ್ನ ಸೃಷ್ಟಿ ಮಾಡೋದು ಎಷ್ಟು ಸರಿ? ಇತ್ತೀಚೆಗೆ ಬಹುತೇಕ ಮೈನ್ ಸ್ಟ್ರೀಮ್ ಮಾಧ್ಯಮಗಳು ಆಡಳಿತ ಪಕ್ಷದ ಪರವಾಗಿ ಕೆಲಸ ಮಾಡುತ್ತಿವೆ ಅನ್ನೋ ಅನುಮಾನ ಸಾರ್ವಜನಿಕರಲ್ಲಿ ಮೂಡಲು ಮುಖ್ಯ ಕಾರಣವೇ ಇದು. ದೇಶದಲ್ಲಿ ಎಷ್ಟೇ ದೊಡ್ಡ ಪ್ರಮಾಣದ ಸತ್ಯಾಗ್ರಹಗಳು, ನಿರುದ್ಯೋಗದ ವಿರುದ್ಧದ ಪ್ರತಿಭಟನೆಗಳು ನಡೆದರೂ ಮಾಧ್ಯಮಗಳು ಅದನ್ನ ಮುಚ್ಚಿ ಹಾಕಲು ಯತ್ನಿಸುತ್ತವೆ. ಇನ್ನೊಂದೆಡೆ ಬಿಜೆಪಿಯನ್ನ ಯಾವುದೇ ಪ್ರಶ್ನೆ ಇಲ್ಲದೆ ಬೆಂಬಲಿಸುವವರನ್ನ ವಿಪಕ್ಷಗಳು ಅಂಧ ಭಕ್ತರು ಅಂದ್ರೆ, ವಿಪಕ್ಷಗಳನ್ನ ಬೆಂಬಲಿಸುವವರನ್ನ ಗುಲಾಮರು ಅಂತ ಬಿಜೆಪಿ ಬೆಂಬಲಿತ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳು ಕರೆಯುತ್ತವೆ. ಇತ್ತೀಚೆಗೆ ಕರ್ನಾಟಕದಲ್ಲೂ ಇದು ದೊಡ್ಡ ಮಟ್ಟದ ರಾಜಕೀಯ ರಾದ್ದಾಂತಕ್ಕೆ ಕಾರಣವಾಯಿತು. ಪ್ರಧಾನಿ ಮೋದಿ ನಿವಾಸದ ಎದುರು ರಾಹುಲ್ ಗಾಂಧಿ ಪ್ರತಿಭಟನೆ ನಡೆಸಿದ ಹಿನ್ನೆಲೆಯಲ್ಲಿ ರಾಜ್ಯ ಬಿಜೆಪಿ ನಾಯಕರು ಕೆಪಿಸಿಸಿ ಕಚೇರಿಗೆ ಮುತ್ತಿಗೆ ಹಾಕಿದ್ರು. ಈ ವೇಳೆ ಬಿಜೆಪಿ ಶಾಸಕ ಬಿಪಿ ಹರೀಶ್ ಅವರ ಮೇಲೆ ಮೊಟ್ಟೆ ದಾಳಿ ನಡೆಯಿತು. ಇದನ್ನ ಖಂಡಿಸಿ ವಿಧಾನಸೌಧದ ಗಾಂಧಿ ಪ್ರತಿಮೆ ಮುಂದೆ ಬಿಜೆಪಿ ನಾಯಕರು ಸಾಲು ಸಾಲಾಗಿ ಪ್ರತಿಭಟನೆಗೆ ಕುಳಿತರು. ಈ ವೇಳೆ ಮಾಧ್ಯಮಗಳ ಮುಂದೆ ಮಾತನಾಡಿರುವ ವಿಪಕ್ಷ ನಾಯಕ ಆರ್ ಅಶೋಕ್, ಸಿಜೆಪಿಗೆ ಹಾಗೂ ಈ ಪ್ರತಿಭಟನೆಗಳಿಗೆ 100 ಕೋಟಿ ರೂಪಾಯಿ ಎಲ್ಲಿಂದ ಬರ್ತಿದೆ? ಇಷ್ಟೊಂದು ಜನರಿಗೆ ಊಟ ತಿಂಡಿ ಎಲ್ಲಿಂದ ಸರಬರಾಜಾಗ್ತಿದೆ? ಸಿಜೆಪಿಗೆ ಬೆಂಬಲ ನೀಡುತ್ತಿರುವುದು ಕಾಂಗ್ರೆಸ್ನ ಹೀನ ಸಂಸ್ಕೃತಿ ಅಂತ ವಾಗ್ದಾಳಿ ನಡೆಸಿದ್ರು.
ಆದ್ರೆ ಇಲ್ಲಿ ಮೂಡುವ ನೇರ ಪ್ರಶ್ನೆ ಏನಂದ್ರೆ 2014ರ ಲೋಕಸಭಾ ಚುನಾವಣೆಗೂ ಮುನ್ನ ದೇಶಾದ್ಯಂತ ಮೋದಿ ಅವರ ಪರವಾಗಿ ಬೃಹತ್ ಅಲೆ ಎದ್ದಿತ್ತಲ್ವಾ? ಆಗ ಜನರ ಬೆಂಬಲಕ್ಕೆ ವಿದೇಶದಿಂದ ಫಂಡ್ ಬಂದಿತ್ತೆ. ಅಂದು ಜನರು ಸ್ವಯಂ ಪ್ರೇರಿತವಾಗಿ ಬದಲಾವಣೆ ಬಯಸಿ ಬಂದಿದ್ರು. ಹಾಗಿದ್ದಾಗ ಇವತ್ತು ವಿದ್ಯಾರ್ಥಿಗಳು ಅಥವಾ ಸಾರ್ವಜನಿಕರು ಸರ್ಕಾರದ ನಿರ್ಧಾರಗಳ ವಿರುದ್ಧ ಬೀದಿಗಿಳಿದ ತಕ್ಷಣ ಇದಕ್ಕೆ ವಿದೇಶದಿಂದ ಹಣ ಬರ್ತಿದೆ, ಹವಾಲಾ ಹಣವಿದೆ ಅಂತ ಪ್ರತಿಯೊಂದಕ್ಕೂ ಶಂಕೆ ವ್ಯಕ್ತಪಡಿಸೋದು ಎಷ್ಟು ಸರಿ? ಜನರ ಸ್ವಯಂ ಪ್ರೇರಿತ ಆಕ್ರೋಶಕ್ಕೆ ಬೆಲೆಯೇ ಇಲ್ಲವೇ? ಇನ್ನ ಈ ರಾಜಕೀಯ ಕೆಸರಚಾಟದ ನಡುವೆ ಇಡೀ ದೇಶದ ಲಕ್ಷಾಂತರ ಕುಟುಂಬಗಳನ್ನ ಕಣ್ಣೀರಿಡುವಂತೆ ಮಾಡಿದ ನೀಟ್ ಪರೀಕ್ಷೆಯ ಅಕ್ರಮದ ಸತ್ಯಾಸತ್ಯತೆಯನ್ನ ಒಮ್ಮೆ ಪರಿಶೀಲಿಸೋಣ. ನೀಟ್ ಪರೀಕ್ಷೆಯಲ್ಲಿ ಅಕ್ರಮ ನಡೆದಿದೆ, ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿದೆ ಅಂತೇಳಿ ಲಕ್ಷಾಂತರ ವಿದ್ಯಾರ್ಥಿಗಳು ಬೀದಿಗೆ ಬಂದ್ರು. ಭವಿಷ್ಯವೇ ಕತ್ತಲಾಯಿತು ಎಂಬ ನೋವು ತಡೆಯಲಾಗದೆ ಸುಮಾರು 20ಕ್ಕೂ ಹೆಚ್ಚು ಮುಗ್ಧ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡ್ರು. ಆದ್ರೆ ಇಲ್ಲಿ ಗಮನಿಸಬೇಕಾದ ಅಂಶ ಏನಂದ್ರೆ, ಕೇಂದ್ರ ಸರ್ಕಾರ ನೀಟ್ ಪರೀಕ್ಷೆಯಲ್ಲಿ ಆದ ಅಕ್ರಮಕ್ಕೆ ಯಾರ ವಿರುದ್ಧ ಕ್ರಮ ತಗೊಂಡಿದೆ? ಕೆಲ ಸಣ್ಣ ಪುಟ್ಟ ಅಧಿಕಾರಿಗಳ ಮೇಲೆ. ನೀಟ್ ಅಕ್ರಮದಿಂದ ಬೇಸತ್ತು ಆತ್ಮಹತ್ಯೆ ಮಾಡಿಕೊಂಡ 20ಕ್ಕೂ ಹೆಚ್ಚು ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಪರಿಹಾರ ಕೂಡ ಕೊಟ್ಟಿಲ್ಲ, ಹೋಗ್ಲಿ ಸಾಂತ್ವನವನ್ನು ಹೇಳಿಲ್ಲ. ವಿದ್ಯಾರ್ಥಿ ಸಮೂಹ ದಿಲ್ಲಿಯಲ್ಲಿ ಕಳೆದೊಂದು ತಿಂಗಳಿಂದ ಬೀದಿಗಿಳಿದು ಪ್ರತಿಭಟನೆ ಮಾಡಿದ್ರು. ಜಡ್ಡುಗಟ್ಟಿ ಕೂತ ಕೇಂದ್ರ ಸರ್ಕಾರ ಜಗ್ಗಿರ್ಲಿಲ್ಲ. ಮೋದಿ ಅವರಂತೂ ಯಾರೇ ಕೂಗಡಲಿ, ಊರೇ ಹೋರಾಡಲಿ, ನಾನಂತೂ ತುಟಿ ಬಿಚ್ಚಲ್ಲ ಅಂತ ಕೂತಿದ್ರು. ವಿದ್ಯಾರ್ಥಿಗಳ ಈ ಶಾಂತಿಯುತ ಪ್ರತಿಭಟನೆಯನ್ನ ಹತ್ತಿಕ್ಕಲು ಪೊಲೀಸ್ ಬಲ ಪ್ರಯೋಗ ಮಾಡಿಸಿದ್ರು. ಆದ್ರೂ ಜಗ್ಗದಿದ್ದಕ್ಕೆ ಈಗ 1 ತಿಂಗಳ ನಂತರ ಇನ್ಮೇಲೆ ಪರೀಕ್ಷಾ ಅಕ್ರಮ ನಡೆಯದಂತೆ ನೋಡ್ಕೊಂತೀವಿ ಅಂತಿದ್ದಾರೆ. ಇದೇ ಮಾತನ್ನ ಪರೀಕ್ಷಾ ಅಕ್ರಮ ನಡೆದಾಗ ವಿದ್ಯಾರ್ಥಿಗಳು ಆತ್ಮಹತ್ಯೆ ಮಾಡಿಕೊಂಡಾಗ ಯಾಕೆ ಹೇಳಿಲ್ಲ ಅನ್ನೋದೇ ಯಕ್ಷ ಪ್ರಶ್ನೆ. ಇನ್ನ ಇದೇ ವಿಚಾರವಾಗಿ ರಾಜ್ಯ ಬಿಜೆಪಿ ನಾಯಕರ ವಾದವನ್ನು ಗಮನಿಸಿ. ಅರವಿಂದ್ ಬೆಲ್ಲದವರು ಹೇಳೋ ಪ್ರಕಾರ ನೀಟ್ ಅಕ್ರಮದ ವಿರುದ್ಧ ಕೇಂದ್ರ ಸರ್ಕಾರ ಈಗಾಗಲೇ ಕ್ರಮ ಕೈಗೊಂಡಿದೆ. ವಿದ್ಯಾರ್ಥಿಗಳ ಭವಿಷ್ಯದ ಬಗ್ಗೆ ಕಾಳಜಿ ಇದೆ. ಆದ್ರೆ ಕಾಂಗ್ರೆಸ್ ವಿದ್ಯಾರ್ಥಿಗಳನ್ನ ತಪ್ಪು ದಾರಿಗೆ ಎಳೆದು ದೇಶದಲ್ಲಿ ಅರಾಜಕತೆ ಸೃಷ್ಟಿ ಮಾಡ್ತಿದೆ ಅಂತಿದ್ದಾರೆ. ಮತ್ತೊಂದು ಕಡೆ ವಿಧಾನ ಪರಿಷತ್ ವಿಪಕ್ಷ ನಾಯಕ ಚಲವಾದಿ ನಾರಾಯಣಸ್ವಾಮಿ ಅವರಂತೂ ರಾಹುಲ್ ಗಾಂಧಿ ತುಕಡೆ ಗ್ಯಾಂಗ್ ಮತ್ತು ಕಾಕ್ರೋಚ್ ಗ್ಯಾಂಗ್ ನಾಯಕ. ಕೆಪಿಎಸ್ಸಿ ಹಗರಣವಾದಾಗ ನಾವು ಗಲಭೆ ಮಾಡಿಸಿದ್ವಾ ಅಂತ ಪ್ರಶ್ನಿಸಿದ್ದಾರೆ. ಆದ್ರೆ ಇಲ್ಲಿ ದೇಶ ಕೇಳ್ತಿರೋ ಪ್ರಶ್ನೆ ಏನಂದ್ರೆ, ಅಕ್ರಮ ನಡೆದ ತಕ್ಷಣ ಸೂಕ್ತ ತನಿಖೆಗೆ ಆದೇಶಿಸದೆ ಆತ್ಮಹತ್ಯೆ ಮಾಡಿಕೊಂಡ ವಿದ್ಯಾರ್ಥಿಗಳ ಕುಟುಂಬಗಳಿಗೆ ಸಾಂತ್ವನ ಹೇಳದೆ ಪ್ರತಿಭಟನೆ ಹತ್ತಿಕ್ಕಲು ಪೊಲೀಸ್ ಬಲ ಪ್ರಯೋಗ ಮಾಡಿದ್ದೇಕೆ? ಅಕ್ರಮದಿಂದಾಗಿ ಸೀಟು ಕಳೆದುಕೊಂಡ ವಿದ್ಯಾರ್ಥಿಗಳ ನೋವನ್ನ ಅರ್ಥ ಮಾಡಿಕೊಳ್ಳುವ ಬದಲು ಆ ವಿದ್ಯಾರ್ಥಿಗಳನ್ನ ರಾಜಕೀಯ ಬಲುಪಶಿಗಳನ್ನಾಗಿ ಮಾಡೋದು ಎಷ್ಟು ಸರಿ? ಸ್ನೇಹಿತರೆ, ಒಮ್ಮೆ ಇತಿಹಾಸವನ್ನ ತಿರುಚಿ ನೋಡಿ. ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬರೋದಕ್ಕೂ ಮುಂಚೆ ಮಹಾತ್ಮ ಗಾಂಧೀಜಿಯವರು ಬ್ರಿಟಿಷ್ ಸರ್ಕಾರದ ಆಡಳಿತದ ವಿರುದ್ಧ ಉಪವಾಸ ಸತ್ಯಾಗ್ರಹ ಕೂತಾಗ ಸಾಕ್ಷಾತ್ ಬ್ರಿಟಿಷ್ ಅಧಿಕಾರಿಗಳೇ ಗಾಂಧೀಜಿಯವರ ಬಳಿ ಬಂದು ಮಾತುಕತೆ ನಡೆಸುತ್ತಿದ್ರು, ಸತ್ಯಾಗ್ರಹ ಕೈ ಬಿಡುವಂತೆ ಮನವಿ ಮಾಡುತ್ತಿದ್ರು. ಆದ್ರಿವತ್ತು ಸ್ವತಂತ್ರ ಭಾರತದ ಪ್ರಜಾಪ್ರಭುತ್ವದಲ್ಲೇ ನೀವು ಉಪವಾಸ ಸತ್ಯಾಗ್ರಹ ಮಾಡಿದ್ರು ಸತ್ರು ಡೋಂಟ್ ಕೇರ್ ಎನ್ನುವಂತಹ ಜಡತ್ವ ಆಡಳಿತ ವ್ಯವಸ್ಥೆಯಲ್ಲಿ ಕಂಡು ಬಂದ್ರೆ ಅದು ಅತ್ಯಂತ ಆತಂಕಕಾರಿ ವಿಚಾರ. ಕೊನೆಗೆ ನಾವು ಪ್ರತಿಯೊಬ್ಬರು ಯೋಚಿಸಬೇಕಾದದ್ದಿಷ್ಟೇ, ಈ ದೇಶದಲ್ಲಿ ಬಿಜೆಪಿಯನ್ನ ಅಥವಾ ಮೋದಿ ಸರ್ಕಾರವನ್ನ ಬೆಂಬಲಿಸುವವರು ಮಾತ್ರವೇ ನಿಜವಾದ ದೇಶಭಕ್ತರ? ದೇಶದ ಆಡಳಿತಾತ್ಮಕ ಲೋಪಗಳನ್ನ ಪ್ರಶ್ನಿಸುವ ವಿಪಕ್ಷಗಳು, ವಿದ್ಯಾರ್ಥಿಗಳು ಮತ್ತು ಸಾರ್ವಜನಿಕರು ದೇಶದ್ರೋಹಿಗಳ? ಖಂಡಿತವಾಗಿಯೂ ಅಲ್ಲ. ಯಾರೇ ಅಧಿಕಾರದಲ್ಲಿರ್ಲಿ, ಅದು ಕಾಂಗ್ರೆಸ್ ಇರ್ಲಿ, ಬಿಜೆಪಿ ಇರ್ಲಿ ಅಥವಾ ಪ್ರಾದೇಶಿಕ ಪಕ್ಷವೇ ಇರ್ಲಿ, ಸರ್ಕಾರ ಸಮಾಜಕ್ಕೆ ಒಳ್ಳೆಯ ಕೆಲಸ ಮಾಡಿದಾಗ ಮುಕ್ತವಾಗಿ ಮೆಚ್ಚುಗೆ ಸೂಚಿಸಬೇಕು. ಆದ್ರೆ ಅದೇ ಸರ್ಕಾರ ಜನವಿರೋಧಿ ನಿರ್ಧಾರಗಳನ್ನ ತಂದಾಗ, ದೇಶದ ಯುವಜನರ ಭವಿಷ್ಯದ ಜೊತೆ ಆಟವಾಡಿದಾಗ ಧೈರ್ಯವಾಗಿ ಪ್ರಶ್ನೆ ಮಾಡುವುದು ಪ್ರಜಾಪ್ರಭುತ್ವದ ಜೀವಾಳ. ನಾವು ಯಾವುದೇ ಪಕ್ಷದ ಅಂಧಭಕ್ತರಾಗೋದು ಬೇಡ, ಯಾವುದೇ ನಾಯಕನ ಗುಲಾಮರಾಗೋದು ಬೇಡ. ನಾವು ಈ ದೇಶದ ಜಾಗೃತ ಮತ್ತು ಜವಾಬ್ದಾರಿಯುತ ನಾಗರಿಕರಾಗೋಣ. ಸರಿ ಇದ್ದದ್ದನ್ನ ಸರಿ ಎನ್ನೋಣ, ತಪ್ಪಿದ್ದನ್ನ ಯಾವುದೇ ಪಕ್ಷಪಾತವಿಲ್ಲದೆ ಧೈರ್ಯವಾಗಿ ಪ್ರಶ್ನಿಸೋಣ. ಹಾಗಾದ್ರೆ ಈ ವಿಷಯದ ಬಗ್ಗೆ ನಿಮಗೇನನ್ಸುತ್ತೆ? ದೇಶದಲ್ಲಿ ನಡೆಯುತ್ತಿರುವ ಈ ಅಂಧಭಕ್ತರು ವರ್ಸಸ್ ಗುಲಾಮರು ಎನ್ನುವ ರಾಜಕೀಯ ಸಮರದ ಬಗ್ಗೆ ನಿಮ್ಮ ವೈಯಕ್ತಿಕ ಅಭಿಪ್ರಾಯವೇನೋ ಕೆಳಗಿನ ಕಮೆಂಟ್ ಸೆಕ್ಷನ್ ಅಲ್ಲಿ ಮುಕ್ತವಾಗಿ ಹಂಚಿಕೊಳ್ಳಿ. ಈ ವಿಡಿಯೋ ನಿಮಗಷ್ಟೇ ಅಲ್ಲದೆ ನಿಮ್ಮ ಸ್ನೇಹಿತರಿಗೂ ತಲುಪಲಿ. ಶೇರ್ ಮಾಡಿ, ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿಯವರೆಗೂ ಟೇಕ್ ಕೇರ್, ಬಾಯ್.